ನಾನು ಟ್ರಾವೆಲ್ ಮಾಡ್ತಿರೋ ನಮ್ಮ ಒಂದು KKRTC ಬಸ್ಸಿಗೆ ಈ ಒಂದು ಲಾರಿ ಮತ್ತು ಈ ಒಂದು ಫ್ಲೈಟನ್ನು ಕಾಂಪಿಟೇಷನ್ ಕೊಡ್ತಿತ್ತು. ಹೇಗೆ ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಹೈದರಾಬಾದಿಂದ ನಮ್ಮ ಒಂದು ಕೊಪ್ಪಳಗೆ. ಅದು ನಮ್ಮ ಒಂದು KKRTC ಬಸ್ಸಲ್ಲಿ ಭಾಳನೇ ಮಸ್ತಾಗಿರುತ್ತೆ ಈ ಒಂದು ಜರ್ನಿ. ಏನೇ ಹೇಳಿ ಇನ್ನೊಂದು ರಾಜ್ಯದಲ್ಲಿ ನಮ್ಮ ಒಂದು ಕರ್ನಾಟಕ ಬಸ್ಸುಗಳನ್ನ ನೋಡೋದೇ ಒಂಥರ ಮಜಾ. ಯಾಕಂತಂದ್ರೆ ನಮ್ಮ ಒಂದು ಬಿಲ್ಡ್ ಕ್ವಾಲಿಟಿ ಆ ಥರ ಇರುತ್ತೆ ನಮ್ಮ ಬಸ್ಸುಗಳದ್ದು. ಇದೇನು ನೋಡ್ತಿದ್ರೆ ಇದು ಹೊಸಪೇಟೆ ಬಸ್ ನೋಡಿ, ನಾನ್ AC ಸ್ಲೀಪರು 10-15ಕ್ಕೆ ರಾತ್ರಿ ಬಿಡುತ್ತೆ ಇಲ್ಲಿಂದ. ಇದಾದ್ಮೇಲೆ ಅದೇ ಜಾಗಕ್ಕೆ ಬಂದಿದ್ದು ಈ ಒಂದು ಕೊಪ್ಪಳ ಬಸ್. ಇದು ಸ್ಟಾರ್ಟ್ ಆಗೋದು ರಾತ್ರಿ 11 ಗಂಟೆಗೆ ಹೈದರಾಬಾದಿಂದ. ಈಗ ನಾನು ಹೋಗ್ತಿರೋ KKRTC ಬಸ್ ರಾತ್ರಿ 10ವರೆಗೆ ಇರುತ್ತೆ ಹೈದರಾಬಾದಿಂದ ಕೊಪ್ಪಳಗೆ. ಇದು ಸಿಟ್ಟಿಂಗ್ ಬಸ್. ಈ ಒಂದು ಬಸ್ಗಳಲ್ಲಿ ಮೇನ್ ಬೇಕಾಗಿರೋದೇನು ಹೇಳಿ ವಿಂಡೋ ಸೀಟ್. ಸೊ ನಾನು ಬುಕ್ ಮಾಡ್ಕೊಂಡಿದ್ದೆ ಅದೇ ಒಂದು ಸೀಟನ್ನು. ಈ ಒಂದು ವಿಂಡೋ ಸೀಟಲ್ಲಿ ಕೂತಿರೋ ನನಗೆ ಈ ಒಂದು ಫ್ಲೈಟ್ ಲ್ಯಾಂಡಿಂಗ್ ಆಗ್ತಿರೋದು ಕಾಣಿಸ್ತು. ಅದಕ್ಕೆ ನೋಡಿ ನಾವು ಯಾವಾಗಲೂ ಲೈಕ್ ಮಾಡೋದು ವಿಂಡೋ ಸೀಟ್. ಇದೇ ಗ್ಯಾಪಲ್ಲಿ ನಮ್ಮ ಒಂದು ಬಸ್ ರೀಚ್ ಆಗಿದೆ ಈ ಒಂದು ಡಾಬಾಗೆ. ಇಲ್ಲಿ ಒಂದು 10 ನಿಮಿಷ ಬ್ರೇಕ್ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ನಾವು ರೀಚ್ ಆಗಿದ್ದು ರಾಯಚೂರಿಗೆ. 2 ಕೋಟೆಗಳ ಮಧ್ಯೆ ವೆಲ್ಕಮ್ ಮಾಡೋ ಈ ಒಂದು ರಾಯಚೂರು ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಮಾನ್ವಿಗೆ. ಸೈಕಲ್ ಗ್ಯಾಪ್ ಅಲ್ಲಿ ಕೋಳಿ ತರ ನಿದ್ರೆ ಮಾಡ್ಕೊಂಡು ನಾನು ಹೋಗಿದ್ದು ಸಿಂಧನೂರಿಗೆ. ಇದಾದ್ಮೇಲೆ ಕಾಟಿಗಿಲ್ಲಿ ಈ ಒಂದು ಟೀ ತಗೊಂಡು ಗಂಗಾವತಿ ಹೋಗಿ ನೋಡ್ತೀನಿ ಬಸ್ ಎಲ್ಲ ಖಾಲಿ. ಗಂಗಾವತಿ ಆದ್ಮೇಲೆ ಬರುವಂತ ಹಳ್ಳಿಗಳಲ್ಲಿ ಜನರನ್ನ ಎಸ್ಕೊಂಡು ಫೈನಲ್ ಆಗಿ ರೀಚ್ ಆಗಿದ್ದು ನಮ್ಮ ಒಂದು ಕೊಪ್ಪಳಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.